ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನು ಒಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು, ಮಂಡ್ಯ ಜಿಲ್ಲೆ ಸ್ನೇಹಿತರೆ. ಜೊತೆಗೆ ನಾನೊಂದು ಸುನೋ ಮೀಡಿಯಾ ಅಂತಕ್ಕಂತಹ ಒಂದು ಮೀಡಿಯಾದಲ್ಲಿ ಪತ್ರಕರ್ತನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಶ್ರೀಯುತ ಟಿಪ್ಪು ವರ್ಧನ್ರವರು ನನಗೆ ಈ ಒಂದು ಕಾರ್ಯವನ್ನು ನಿಯೋಜನೆ ಮಾಡಿದ್ದಾರೆ ಸ್ನೇಹಿತರೆ. ನಾನೀಗ ನಿಂತಿರುವಂತಹ ಒಂದು ಜಾಗ ತರಳು ಗ್ರಾಮ ಅಂಥೇಳಿ, ಕನಕಪುರ ಕಗ್ಲಿಪುರದಿಂದ ಒಂದು 7-8 ಕಿಲೋಮೀಟ್ರ್ ಅಂತ ಕಾಣಿಸುತ್ತೆ. ನಾನು ಇಲ್ಲಿ ಏನೋ ಒಂದು ಕಾರ್ಯಾರ್ಥಿಯಾಗಿ ಬಂದಿದ್ದೀನಿ. ಸೊ ಇದು ಒಂದು ಕೆರೆ ಸ್ನೇಹಿತರೆ. ಈ ಒಂದು ತರಳು ಗ್ರಾಮ, ಇದನ್ನು ತರಳು ಎಸ್ಟೇಟ್ ಅಂತ ಕರೀತಾರಂತೆ. ಯಾಕೆಂದರೆ ಇಲ್ಲಿರುವಂತಹ ಸುತ್ತಮುತ್ತಲೂ ಎಸ್ಟೇಟ್ಗಳನ್ನು ಮಾಡಿಬಿಟ್ಟಿದ್ದಾರೆ. ಭಾಳಷ್ಟು ಎಸ್ಟೇಟ್ಗಳು ಎಲ್ಲ ಕಡೆಯಿಂದ ಜನ ಆ ಜಮೀನನ್ನು ರೈತರಿಂದ ಖರೀದಿ ಮಾಡಿಕೊಂಡು ಎಸ್ಟೇಟ್ಗಳನ್ನು ಮಾಡಿದ್ದಾರೆ. ಹಾಗಾಗಿ ಇದನ್ನು ತರಳು ಎಸ್ಟೇಟ್ ಅಂತ ಅದರ ಬದಲಾವಣೆ ಆಗೋಗಿದೆ. ನಾನೊಂದು ಸಾಮಾಜಿಕ ಕಾರ್ಯಕರ್ತ ಸ್ನೇಹಿತರೆ. ಒಂದು ಸಮಾಜದ ಏನಾದರೂ ಒಳಿತಿಗೆ ಏನಾದರೂ ಕೆಲಸ ಮಾಡೋಣ ಅಂಥೇಳಿ ಈ ರೀತಿಯ ನನ್ನ ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಚೆನ್ನಪ್ಪ ಎ ಸಿ ಅಂತೇಳಿ. ಅಲ್ಲಿ ನಾನು ಈ ಯೂಟ್ಯೂಬ್ ಇದನ್ನು ವೀಡಿಯೋಗಳನ್ನು ಹಾಕ್ತೀನಿ ಸ್ನೇಹಿತರೆ. ಏನೋ ಒಂದು ರೈತರಲ್ಲಿ ಒಂದು ಬದಲಾವಣೆ ಕಾಣಬೇಕು. ಈ ದೇಶದ ಬೆನ್ನೆಲುಬು ರೈತ ಅಂತ ಅನ್ನೋದು. ಹಾಗಾಗಿ ಆ ಬದಲಾವಣೆ ಅಂದರೆ ರೈತನನ್ನು ಉಳಿಸಬೇಕು. ಏನು ಕುಂದುಕೊರತೆಗಳನ್ನು ನಾನು ಇಲ್ಲಿ ಕಂಡಂಥ ದೃಶ್ಯಗಳ ಕುಂದುಕೊರತೆಗಳನ್ನು ನಿಮ್ಮಲ್ಲಿ ಅವಲೋಕನ ಮಾಡಿ ನಿಮ್ಮಲ್ಲಿ ವಿಶ್ಲೇಷಣೆ ಮಾಡೋದು ನನ್ನ ಒಂದು ಕರ್ತವ್ಯ ಸ್ನೇಹಿತರೆ. ಇನ್ನೇನು ಇದರಿಂದೇನು ನಾನು ಅಪೇಕ್ಷೆ ಪಡುವುದಿಲ್ಲ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ತರಳು ಗ್ರಾಮದ ಒಂದು ಕೆರೆ. ಇದು ತುಂಬ ಇತಿಹಾಸವುಳ್ಳಂಥ ಕೆರೆ ಅಂತ ಕಾಣಿಸ್ತದೆ. ಏನು ಭಾಳಷ್ಟು 42 ಎಕರೆ 32 ಕುಂಟೆ ಜಮೀನು ಈ ಒಂದು ಕೆರೆಗೆ ಅನ್ವಯಿಸಿದೆ ಅಂತ ಅಂದ್ಬಿಟ್ಟು ಈಗ ತಾನೇ ಇಲ್ಲಿ ಒಂದು ಬೋರ್ಡನ್ನು ನೋಡಿದೆ. ಕಂದಾಯ ಇಲಾಖೆಯವರು ಒಂದು ಬೋರ್ಡ್ ಹಾಕಿದ್ದಾರೆ. ಏನೋ ಇಲ್ಲಿ ಕೂಡ ನನಗೆ ಕಾಣಿಸ್ತದೆ ಸುತ್ತಲೂ ಅಕ್ರಮ ನಡೆದಿದೆ ಅಂತ ಹೇಳಿ. ನನಗೆ ಅನಿಸುತ್ತೆ ಇದು 42 ಎಕರೆ ಕಾಣಿಸ್ತಾ ಇಲ್ಲ. ಏನು ಕಬಳಿಕೆ ನಡೀತಾ ಇದೆ ಇವತ್ತು. ಸರ್ಕಾರಿ ಭೂಮಿಯನ್ನು ಕಬಳಿಕೆ ಮಾಡುವಂಥದ್ದು ಎಲ್ಲೆಲ್ಲೂ ನಾವು ನೋಡ್ತಾ ಇದ್ದೀವಿ. ಫಾರೆಸ್ಟನ್ನೇ ಎಷ್ಟೋ ಕಡೆ ಕಬಳಿಕೆ ನಡೆದಿದೆ ಸ್ನೇಹಿತರೆ. ಭಾಳಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳು ಅದನ್ನೆಲ್ಲ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ನನಗೆ ಹಾಗೆ ಅನ್ನಿಸ್ತಾ ಇದೆ. ನೋಡಿ, ಇದಕ್ಕೆ ಯಾವುದೇ ಒಂದು ನದಿ ನೀರಿನ ಏನು ಸಂಪರ್ಕ ಈ ಕೆರೆಗೆ ಬಂದು ಬೀಳುವಂತಹ ಒಂದು ವ್ಯವಸ್ಥೆ ಇಲ್ಲ ಅನಿಸುತ್ತೆ. ಇಲ್ಲಿ ಏನು ಗುಂಡಿಗಳನ್ನು ತೆರೆದಿದ್ದಾರೆ. ಏನು ಮಣ್ಣು ಬೇಕು ಅಂತ ಅನ್ನೋರು ಇಲ್ಲಿ ಬಂದು ಗುಂಡಿಗಳನ್ನು ತೆರೆದಿದ್ದಾರೆ. ಬಹುಶಃ ಮಳೆಯ ನೀರು ಅಂತ ಕಾಣಿಸುತ್ತೆ. ಸ್ವಲ್ಪ ಮಳೆ ನೀರು ನಿಂತಿದೆ ಇಲ್ಲಿ. ಇದು ಅಲ್ಲೊಂದು ತೂಬು ಕೂಡ ಇದೆ. ಇದಕ್ಕೆ ಅಲ್ಲೊಂದು ತೂಬಿದೆ. ಪಾಪ ಯಾವ ನೀರು ತುಂಬೋದು ಕಾಣಿ. ಮಳೆನೇ ಇಲ್ಲವಲ್ಲ, ಈಗ ಮಳೆನೇ ಇಲ್ಲ. ನಮ್ಮ ಡ್ಯಾಮು ಮಂಡ್ಯ ಜಿಲ್ಲೆಯ KRS ಡ್ಯಾಮೇ ಕೂಡ ಇವತ್ತು ತುಂಬಿಲ್ಲ. 109 ಅಡಿ ಏನೋ ಅಷ್ಟೇ ಮಳೆ ಪ್ರಮಾಣ ಕಡಿಮೆ ಆಗೋಯಿತು. ನೋಡಿ, ಇಂಥ ಏನು ಇಂಟೀರಿಯರ್ ಅಂತ ಕರಿಬೋದು ಇದನ್ನು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದು. ಈ ಜಿಲ್ಲೆಗೆ ಅನ್ವಯಿಸಿದಂತಹ ಮಾನ್ಯ ಈ ಜಿಲ್ಲಾಧಿಕಾರಿಗಳು ಇದನ್ನು ಅಭಿವೃದ್ಧಿಪಡಿಸಬಹುದು ಅಂತ ನನಗನ್ನಿಸುತ್ತೆ. ಯಾಕೆ ಅಂತಂದರೆ ಇದರ ಹೂಳನ್ನು ತೆಗೆದು ಇಲ್ಲಿ ಏನು ಬಹುಶಃ ಇಲ್ಲೂ ಒತ್ತುವರಿ ನಡೆದಿದೆ. ಈ ಕೆರೆಗೆ ಸುತ್ತಲೂ ಇರ್ತಕ್ಕಂತಹ ಪ್ರದೇಶದಲ್ಲಿ ಏನು ಒತ್ತುವರಿ ಕಾಣಿಸುತ್ತೆ. ನನಗೇನೋ 42 ಎಕರೆ ಇದು ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಸ್ನೇಹಿತರೆ.
ಇದು ನಮ್ಮ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಒಂದು ಅನ್ಯಾಯ, ಕಣ್ಣೆದುರಿಗೆ ನಡೀತಾ ಇರತಕ್ಕಂಥ ಒಂದು ಅನ್ಯಾಯ. ಏನು ಜನಪ್ರತಿನಿಧಿಗಳು, ಈ ಒಂದು ವ್ಯಾಪ್ತಿಗೆ ಬರುವಂತಹ ನಾಯಕರುಗಳು ರೈತರಿಗೆ ಇದನ್ನು ನೀರು ತುಂಬಿಸಿ ಎಲ್ಲಿಂದಲಾದರೂ ನದಿಗಳ ಏನಿವತ್ತು ಭಾಳಷ್ಟು ಟೆಕ್ನಾಲಜಿ ಬಂದಿದೆ, ಅದನ್ನು ಬಳಸಿ 30-40 ಕಿಲೋಮೀಟ್ರ್ ದೂರದಿಂದಲೂ ನೀರನ್ನ ತರಬಹುದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನಮ್ಮ ಮದ್ದೂರು ಅಲ್ಲಿ ಒಂದು ಶಿಂಷಾ ನದಿ ಬರುತ್ತೆ, ಅಲ್ಲಿ ಇಗ್ಲೂರು ಡ್ಯಾಮ್ ಅಂತ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸ್ನೇಹಿತರೆ. 1990ರ ಸಂದರ್ಭ ಅಂತ ಕಾಣಿಸುತ್ತೆ. ಒಳ್ಳೆ ಡ್ಯಾಮು, ನೀರು ಸಂಗ್ರಹ ಆಗುತ್ತೆ. ಅಲ್ಲಿಂದ ನೀರನ್ನು ಚನ್ನಪಟ್ಟಣದ ಕಣ್ವ ಕೆರೆಗೆ ಸುಮಾರು ಒಂದು 20-30-40 ಕಿಲೋಮೀಟ್ರೇ ಆಗುತ್ತೆ ಅಂತ ಕಾಣಿಸುತ್ತೆ. ಕಣ್ವ ಕೆರೆಗೆ ನೀರನ್ನು ತುಂಬಿಸ್ತಾ ಇದ್ದಾರೆ ಇವತ್ತು. ಅದರಲ್ಲಿ ಶ್ರಮಿಸಿರುವಂತಹ ನಾಯಕರು ನಿಜವಾಗ್ಲೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ರೈತರ ಅನುಕೂಲ ಮಾಡಿದ್ದಾರೆ ಅಂತ ಅವ್ರನ್ನ ಶ್ಲಾಘನೆ ಮಾಡ್ಬೋದು. ಹಾಗೆ ಇದನ್ನು ಕೂಡ ಬಹುಶಃ ಒಂದು 20-30 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಯಾವುದಾದ್ರು ನದಿ ಹೋಗ್ಬೋದು. ಅಲ್ಲಿಂದ ಲಿಫ್ಟ್ ಇರಿಗೇಷನ್ ಮೂಲಕ ನೀರನ್ನು ತಂದು ಈ ಕೆರೆಯನ್ನು ತುಂಬಿಸಬಹುದು. ನನ್ನ ಅಭಿಪ್ರಾಯ ಅದು. ಜಿಲ್ಲಾಧಿಕಾರಿಗಳು ಅಥವಾ ಈ ಒಂದು ನಾಯಕರು, ಈ ಒಂದು ವ್ಯಾಪ್ತಿಯಲ್ಲಿ ಬರುವ ನಾಯಕರು ಯಾರು ಅಂತ ನನಗೆ ಗೊತ್ತಿಲ್ಲ. ಸೊ ಇದು ನನ್ನ ಒಂದು ಕೋರಿಕೆ ಅಷ್ಟೇ. ಏನು ಕೆರೆಗಳನ್ನು ಕಟ್ಟಿಸಿ ಅದಕ್ಕೆ ನೀರನ್ನು ತುಂಬಿಸಿ ಅಂತ ಅಂದರೆ, ಇದು ಮಳೆ ಆಶ್ರಯದಿಂದ ನೀರು ತುಂಬುವಂಥ ಕಾರ್ಯ. ಯಾರೋ ಪಾಪ ಹಿರಿಯರು ಈ ಒಂದು ಕೆಲಸನ ಮಾಡಿದ್ದಾರೆ ಸ್ನೇಹಿತರೆ. ಇಂಥ ಕೆಲಸ ನಡೀಬೇಕು. ಹಳ್ಳಿನಲ್ಲೂ ಇರ್ತಕ್ಕಂತಹ ಕೆರೆಗಳು, ನಮ್ಮೂರು ಆಲೂರು ಅಂತೇಳಿ, ಅಲ್ಲೂ ಕೂಡ ಇದೇ ಸ್ಥಿತಿ. ನಮ್ಮ ಊರಿನ ಕೆರೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅಲ್ಲಿ ಕೂಡ ನಮ್ಮದೆಲ್ಲ ಜಮೀನಿದೆ, ಆದರೆ ಪಾಳು ಬಿದ್ದಿದೆ. ಒಂದು ಹನಿ ನೀರು ಕೂಡ ಕೆರೆ ಒಳಗಡೆ ಇಲ್ಲ. ಆದರೆ ಒಂದೇ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಶಿಂಷಾ ನದಿ ಹೋಗುತ್ತೆ. ಅಲ್ಲಿಂದ ಲಿಫ್ಟ್ ಇರಿಗೇಷನ್ ಮೂಲಕ ನೀರನ್ನು ತಂದು ಕೆರೆಗೆ ಬಿಡ್ಬೋದು. ಆದರೆ ಜನನಾಯಕರು ಆ ಕೆಲಸದಲ್ಲಿ ಆಸಕ್ತಿ ಇಲ್ಲ. ನಾನು ನೇರವಾಗಿ ಹೇಳ್ತೀನಿ, ನ್ಯಾಯಯುತವಾದ ಕೆಲಸನ ಮಾಡಬೇಕಾದದ್ದು ಧರ್ಮ. ನೋಡಿ, ಇದು 20-30 ಕಿಲೋಮೀಟ್ರ್ ದೂರದಲ್ಲಿ ಬಹುಶಃ ಅಲ್ಲೆಲ್ಲೋ ಮೇಕೆದಾಟು ಎಲ್ಲೋ ಇರ್ಬೋದು, ಕನಕಪುರ ಅಥವಾ ಸಾತ್ನೂರು ಕಡೆ ಅಲ್ಲಿ ಅಂತ ನನಗನ್ನಿಸುತ್ತೆ, ಗೊತ್ತಿಲ್ಲ ನನಗೆ. ಆದರೆ ಒಂದೇ 1 ಕಿಲೋಮೀಟ್ರ್ ದೂರದಲ್ಲಿರುವಂತಹ ನಮ್ಮೂರ ಕೆರೆ ಕೂಡ ಇದೇ ಸ್ಥಿತಿಯಲ್ಲಿದೆ. ಅದಕ್ಕೆ ಕಾರಣ ನಮ್ಮ ಜನನಾಯಕರು, ನಮ್ಮ ಸರ್ಕಾರ ಇರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳು ಇರ್ಬೋದು. ರೈತರನ್ನು ಅಭಿವೃದ್ಧಿಪಡಿಸ್ಬೇಕು ಅಂತಂದರೆ, ರೈತರು ಬಾಳು ಹಸನಾಗಬೇಕು ಅಂತಂದರೆ, ನೋಡಿ, ಇಂಥ ಪಾಳು ಬಿದ್ದಿರೋ ಕೆರೆಗಳನ್ನು ನೀರು ತುಂಬಿಸೋದು ಒಂದು ಸಾಧನೆ ಅಂತ ನಾನು ಕರಿತೀನಿ ಸ್ನೇಹಿತರೆ. ನಿಜವಾಗ್ಲೂ ಈ ಒಂದು ಕಾರ್ಯ ನಡೆದ್ರೆ, ಏನು ತುಂಬಿದ್ರೆ ಒಳ್ಳೆ ಡ್ಯಾಮ್, ದೊಡ್ಡ ಡ್ಯಾಮ್ ಥರ ಕಾಣಿಸ್ತದೆ. 42 ಎಕರೆ ಅಂದರೆ ಭಾಳಷ್ಟು ವಿಸ್ತೀರ್ಣ ಇದೆ. ಆದರೆ ರೈತರು ಇದನ್ನು ಕಬಳಿಸಿದ್ದಾರೆ. ಈಗ ಬೆಂಗಳೂರಿನ ಕೆಲವು ಕೆರೆಗಳೆಲ್ಲ ಮುಳುಗೋಗಿದ್ದಾವೆ ಬಿಡಿ. ಬೆಂಗಳೂರು ಒಳಗಡೆ ಇದ್ದಂತಹ ಕೆರೆಗಳನ್ನು ಮುಳುಗಿಸಿ ರಾಜಕಾರಣಿಗಳು ಅದನ್ನು ನುಂಗಿ ನೀರು ಕುಡಿದುಬಿಟ್ಟಿದ್ದಾರೆ. ಬಹುಶಃ ಇದು ಒಂದು ಕಾಲಕ್ಕೆ ಹಂಗೆ ಆಗ್ಬೋದೇನೋ. ದಯಮಾಡಿ ಇದನ್ನು ಈ ತರಳು ಗ್ರಾಮದ ಜನರು ದಯಮಾಡಿ ಹಾಗೆ ಆಗದಂತೆ, ಏನು ಬೆಂಗಳೂರಲ್ಲಿ ಆಗಿರುವಂತಹ ಕೆರೆಗಳು, ಅದೆಷ್ಟು ಕೆರೆಗಳಿದ್ವೋ ಆ ಕೆರೆಗಳೆಲ್ಲ ಮುಳುಗೋಗಿದ್ದಾವೆ. ಆ ಸ್ಥಿತಿ ಈ ಒಂದು ಕೆರೆಗೆ ಬಾರದಿರಲಿ ಅಂತ ನಾನು ದಯಮಾಡಿ ಕೇಳ್ಕೊತೀನಿ. ಒಬ್ಬ ರಿಪೋರ್ಟರ್ ಆಗಿ ನಾನು ತಮ್ಮಲ್ಲಿ ಈ ಒಂದು ಮನವಿಯನ್ನು ಮಾಡ್ತೇನೆ. ಜಿಲ್ಲಾಧಿಕಾರಿಗಳೇ, ಇದನ್ನು ಉಳಿಸಿ, ಕೆರೆಯನ್ನು ಉಳಿಸಿ. ಈ ಕೆರೆ ನೀರು ತುಂಬಿ ರೈತರಿಗೆ ಅನುಕೂಲ ಆಗುವಂತೆ ಮಾಡಿಕೊಡಿ. ಸುತ್ತಲೂ ಕಬಳಿಕೆ ಮಾಡಿಕೊಂಡು ಎಸ್ಟೇಟ್ಗಳನ್ನು ಮಾಡಿ ಯಾರಿಗೋ ಪರಬರೆ ಮಾಡೋದು ಅನ್ಯಾಯ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇನ್ನೇನು ಇಲ್ಲ,
ಒಟ್ಟಿನಲ್ಲಿ ರೈತ ಈ ದೇಶದ ಬೆನ್ನೆಲುಬು. ಅನ್ನ ನೀಡೋನು ರೈತ, ಅನ್ನ ನೀಡೋನು ರೈತ. ನಮ್ಮ ಏನು ಈ ಒಂದು ದೇಶದ ಉದ್ದಗಲಕ್ಕೂ ಇರ್ತಕ್ಕಂತಹ ಯಾವುದೇ ಒಬ್ಬ ವ್ಯಕ್ತಿ ಅನ್ನ ತಿನ್ನಬೇಕು ಅಂದರೆ ಅವನು ಆ ರೈತನ ನೆನ್ಕೊಂಡು ಅನ್ನದಾತ ಸುಖೀಭವ ಅಂತ ಹೇಳಿ ಆ ಅನ್ನವನ್ನು ತಿನ್ನಬೇಕಾಗತ್ತೆ. ಯಾವುದೇ ಬೇರೆ ವಿಧಾನಗಳಿಂದ ಕಂಪ್ಯೂಟರ್ಗಳ ಮೂಲಕ ಅಥವಾ ಅನ್ನವನ್ನು ಭತ್ತವನ್ನು ಅಥವಾ ತಿನ್ನುವ ಆಹಾರವನ್ನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ದಿನಾಂಕ 19/8/2026 ಈ ಬೆಳಗಿನ ಒಂದು ವಾಯು ವಿಹಾರಕ್ಕೆ ಬಂದಿದ್ದೆ ಸ್ನೇಹಿತರೆ. ಹಾಗಾಗಿ ಈ ಕೆರೆಯನ್ನು ನೋಡಿ ನನಗೆ ತುಂಬ ವ್ಯಥೆ ಆಯಿತು. ಈ ಕೆರೆಯನ್ನು ಏನಾದ್ರು ಮಾಡಿ ಉಳಿಸಿ ಅಂತ ಒಬ್ಬ ನಮ್ಮ ಸ್ನೇಹಿತರು ಪುಟ್ಟಸ್ವಾಮಿ ಚಕ್ಕೆರೆ ಅಂತೇಳಿ ಅವರು ನಿನ್ನೆ ಈ ಮಾತು ಹೇಳಿದ್ರು. ನಾನು ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಸೊ ಇದನ್ನು ಏನಾದ್ರು ಮಾಡಿ ದಯಮಾಡಿ ಸರ್ಕಾರ ಇದನ್ನು ಉಳಿಸಬೇಕು. ಅಲ್ಲಿ ಬೋರ್ಡ್ ನೋಡಿದೆ, 42 ಎಕರೆ 32 ಕುಂಟೆ ಜಮೀನು, ಇದು ಕಂದಾಯ ಇಲಾಖೆಗೆ ಸೇರಿದಂಥ ಕೆರೆ. ಇದು ತರಳು ಅಂತ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಂದು ಕೆರೆ ಇದು ಅಂತ ಹೇಳಿದ್ದಾರೆ. ಬೋರ್ಡನ್ನು ಅಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ಮೋಸ ಖಂಡಿತ. ಇಲ್ಲೂ ಕೂಡ ಏನೋ ದಗಲಬಾಜಿತನ ನಡೆದಿದೆ. ಸುತ್ತಲೂ ಮನೆಗಳು ಏನೋ ನಿರ್ಮಾಣ ಆಗ್ತಾಯಿವೆ. ಇದು ಕ್ರಮೇಣ ಬಹುಶಃ ಮುಳುಗೋಗುತ್ತೆ ಅಂತ ನಾನು ಅದನ್ನು ತಡಿಬೇಕು ಅಂಥೇಳಿ ನಮ್ಮ ಒಂದು ಸುನೋ ಮೀಡಿಯಾದ ಮೂಲಕ ದಯಮಾಡಿ ಇದನ್ನು ಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗಲಿ. ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಊರಿದು. ಮಾನ್ಯ ಮುಖ್ಯಮಂತ್ರಿಗಳು ಕನಕಪುರ, ದಯಮಾಡಿ ಇದನ್ನು ಬಡವರು ಬಡ ರೈತನಿಗೆ ಉಳಿಸ್ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು.